ವೆಲ್ಕಮ್ ಬ್ಯಾಕ್ ಟು SP ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ಯುವ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಡೌಟ್ ಇತ್ತು. ಏನಪ್ಪ ಅಂತಂದರೆ, ಈ ಒಂದು ಯುವ ನಿಧಿ ಸೆಲ್ಫ್ ಡಿಕ್ಲೇಷನ್ನ ಈ ಹಿಂದೆ ಪ್ರತಿ ತಿಂಗಳು ಸೆಲ್ಫ್ ಡಿಕ್ಲೇಷನ್ ಅಂದರೆ ಸ್ವಯಂ ಘೋಷಣೆಯನ್ನು ಮಾಡ್ತಾಯಿದ್ರು. ಇವಾಗ ಚೇಂಜಸ್ ಮಾಡಿರುವಂಥದ್ದು ಸರ್ಕಾರದ ಕಡೆಯಿಂದನೇ ಚೇಂಜಸ್ ಆಗಿ 3 ತಿಂಗಳಿಗೊಮ್ಮೆ ಈ ಒಂದು ಸೆಲ್ಫ್ ಡಿಕ್ಲೇಷನ್ನ ಮಾಡಬೇಕು ಅಂತ ಒಂದು ಆದೇಶನ ಬಂದಿರುವಂಥದ್ದು. ಹಾಗಾದರೆ ಈ ಒಂದು 3 ತಿಂಗಳಿಗೆ ಒಮ್ಮೆ ಸೆಲ್ಫ್ ಡಿಕ್ಲೇಷನ್ ಮಾಡಬೇಕಂತಂದರೆ 3 ತಿಂಗಳು ಆದಮೇಲೆ ಮಾಡಬೇಕಾ ಅಥವಾ 3 ತಿಂಗಳ 3ನೇ ತಿಂಗಳಿಗೆ ಒಂದು ಸೆಲ್ಫ್ ಡಿಕ್ಲೇಷನ್ ಮಾಡಬೇಕಾ? ಹಾಗಾದರೆ ಯಾವ ತಿಂಗಳಲ್ಲಿ ಸೆಲ್ಫ್ ಡಿಕ್ಲೇಷನ್ ಮಾಡಬೇಕು ಅಂತ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ಒಂದು ಗೊತ್ತಿಲ್ಲ. ಹೀಗಾಗಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಈ ಒಂದು ಮಾಹಿತಿನ ತಿಳಿಸ್ಕೊಡೋದು ಒಂದು ಪ್ರಯತ್ನ ಮಾಡ್ತೀನಿ. ಆದಷ್ಟು ಈ ಹೊಸದಾಗಿ ಯಾರಾದರೂ ವಿಡಿಯೋನ ನೋಡ್ತಾ ಇದ್ರಿ ಅಂತಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ಇನ್ನೂ ಯಾರು ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರಿ ಅಂತಂದರೆ ಚಾನಲ್ಗೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದಿನ ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಈ ಯುವ ನಿಧಿ ವಿದ್ಯಾರ್ಥಿಗಳು ಏನಿದ್ದಾರೆ, ಯುವ ನಿಧಿ ಯೋಜನೆಗೆ ಒಂದು ಫಲಾನುಭವಿಗಳಿದ್ದಾರೆ. ಅವರೆಲ್ಲರೂ ಕೂಡ ಪ್ರತಿ ತಿಂಗಳು ಸೆಲ್ಫ್ ಡಿಕ್ಲೇಷನ್ನ ಆಯಾ ತಿಂಗಳಲ್ಲೇ ಸೆಲ್ಫ್ ಡಿಕ್ಲೇಷನ್ನ ಕೊಡ್ತಾಯಿದ್ರು. ಹಣನೂ ಕೂಡ ಕ್ರೆಡಿಟ್ ಆಗ್ತಾಯಿತ್ತು. ಯಾವ ರೀತಿ ಅಂತಂದರೆ ಫೆಬ್ರವರಿ ತಿಂಗಳ ಒಂದು ಹಣನ ಮಾರ್ಚ್ ತಿಂಗಳಲ್ಲಿ ಜಮಾ ಆಗಿರುವಂಥದ್ದು. ಇವಾಗ ಬರಬೇಕಾಗಿರುವಂಥದ್ದು ಮಾರ್ಚು, ಏಪ್ರಿಲು 2 ತಿಂಗಳ ಒಂದು ಹಣನ ಬರಬೇಕಾಗಿರುವಂಥದ್ದು. ಹೀಗಾಗಿ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಸೆಲ್ಫ್ ಡಿಕ್ಲೇಷನ್ 3 ತಿಂಗಳಿಗೊಮ್ಮೆ ಸೆಲ್ಫ್ ಡಿಕ್ಲೇಷನ್ ಮಾಡಬೇಕು ಅಂತ ಸರ್ಕಾರದವರು ತಿಳಿಸಿದ್ದಾರೆ. ಹಾಗಾದರೆ ಯಾವ ಒಂದು ತಿಂಗಳಲ್ಲಿ ಸೆಲ್ಫ್ ಡಿಕ್ಲೇಷನ್ ಮಾಡೋದು ಅಂತ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಈ ಒಂದು ಮಾಹಿತಿನ ಕೂಡ ಗೊತ್ತಿರಲಿಲ್ಲ. ಹೀಗಾಗಿ ಈ ವಿಡಿಯೋದಲ್ಲಿ ಯಾವ ಒಂದು ಮಂತಲ್ಲಿ ಸೆಲ್ಫ್ ಡಿಕ್ಲೇಷನ್ ಮಾಡಬೇಕು ಅಂತಂದರೆ ಮೇ 1ರಿಂದ ಮೇ 25ರ ಒಳಗಾಗಿ ಎಲ್ಲರೂ ಕೂಡ ಯಾರೆಲ್ಲ ಒಂದು ಯುವ ನಿಧಿ ಯೋಜನೆಗೆ ಅರ್ಜಿನ ಸಲ್ಲಿಸಿದ್ರಿ, ಪ್ರತಿ ತಿಂಗಳು ಯಾರೆಲ್ಲ ಒಂದು ಸೆಲ್ಫ್ ಡಿಕ್ಲೇಷನ್ನ ಮಾಡ್ತಾಯಿದ್ರಿ ಅಂಥವ್ರೆಲ್ಲರೂ ಕೂಡ ಸೆಲ್ಫ್ ಡಿಕ್ಲೇಷನ್ ಮಾಡೋದು ಕಡ್ಡಾಯವಾಗಿರುತ್ತೆ. ಬಹಳಷ್ಟು ವಿದ್ಯಾರ್ಥಿಗಳಿಗೆ ಒಂದಿಷ್ಟು ವಿದ್ಯಾರ್ಥಿಗಳಿಗೆ ಮಾತ್ರ ಈ ಒಂದು ಮೆಥಡ್ನ ಗೊತ್ತಿತ್ತು, ಇನ್ನೊಂದು ಕೆಲವೊಂದಿಷ್ಟು ಜನರಿಗೆ ಗೊತ್ತಿರಲಿಲ್ಲ. ಹೀಗಾಗಿ ಕಂಪ್ಲೀಟಾಗಿ ಸರ್ಕಾರದ ಕಡೆಯಿಂದ ಬಂದಿರುವಂಥ ಅಪ್ಡೇಟ್ನೇ ತಮಗೆ ಕೊಟ್ಟಿದ್ದೀನಿ. ಸರ್ಕಾರದವರೇ ಒಂದು ಅಪ್ಡೇಟ್ನ ಹೊರಡಿಸಿ ಮಾಹಿತಿನ ತಿಳಿಸಿರುವಂಥದ್ದು. ಮೇ 1ರಿಂದ 25ರ ಒಳಗಾಗಿ ಯಾರೆಲ್ಲ ಒಂದು ಯುವ ನಿಧಿ ಯೋಜನೆಯಿಂದ ಅರ್ಜಿನ ಸಲ್ಲಿಸಿದ್ರಿ, ಯುವ ನಿಧಿ ಯೋಜನೆಯಿಂದ ಒಂದು ಹಣನ ಪಡಿತಾ ಇದ್ರಿ ಪ್ರತಿ ತಿಂಗಳು ಅಂಥವರೆಲ್ಲರೂ ಕೂಡ ಮೇ 1ರಿಂದ 25ರ ಒಳಗಾಗಿ ನೀವು ಸೆಲ್ಫ್ ಡಿಕ್ಲೇಷನ್ನ ಮಾಡಬೇಕು ಅಂತ ಸರ್ಕಾರದ ಕಡೆಯಿಂದ ಬಂದಿರೋ ಅಪ್ಡೇಟ್ನ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಈ ಒಂದು ಏಪ್ರಿಲ್ ತಿಂಗಳಲ್ಲಿಯೂ ಕೂಡ ನಿಮ್ಮ ಒಂದು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಕೆಲವೊಬ್ಬರದು ನೀವು ಇನ್ನೂ ಕೂಡ ಒಂದು ಹೈಯರ್ ಸ್ಟಡಿ ಮಾಡ್ತಾ ಇದ್ದೀರಾ, ನೀವು ಎಲಿಜಿಬಲ್ ಇಲ್ಲ ಅಂತ ಈ ರೀತಿಯಾಗಿ ಕೂಡ ಒಂದು ಸ್ಟೇಟಸ್ನ ಬರ್ತಾ ಇರುವಂಥದ್ದು. ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಯಾವ ಕಾರಣಕ್ಕೆ ಬರ್ತಾ ಇದೆ ಅಂತ ಆ ಒಂದು ಯುವ ನಿಧಿ ಹೆಲ್ಪ್ಲೈನ್ ನಂಬರ್ಗೆ ಕರೆ ಮಾಡಿ ಕೇಳಿ, ಅಥವಾ ನಿಮ್ಮ ಒಂದು ಹತ್ತಿರದ ಏನು ಪ್ರಾಬ್ಲಮ್ ತೋರಿಸ್ತಾ ಇದೆ ಆ ಒಂದು ಆಫೀಸ್ಗೆ ಹೋಗಿ ನೀವು ಖಂಡಿತವಾಗಿಯೂ ಅದರ ಬಗ್ಗೆ ಒಂದು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಇಷ್ಟು ಒಂದು ಯುವ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಇತ್ತು. ವೀಕ್ಷಕರೇ, ಈ ಒಂದು ಅಪ್ಡೇಟ್ನ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಏನಾದರೂ ಯುವ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಏನಾದರೂ ಡೌಟ್ಸ್ ಇದ್ದರೂ ಕೂಡ, ನಿಮ್ದು ಏನಾದರೂ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಂತಹ ಪ್ರಯತ್ನಗಳಿಗೆ ನಮಗೆ ಒಂದು ಗೊತ್ತಿರುವಷ್ಟು ನಿಮಗೆ ಒಂದು ತಿಳಿಸುವ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಪ್ರಾರಂಭದಿಂದ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.